ಬೆಳಗಿನ ಒಂದು ಉಪಹಾರ ಉಪ್ಪಿಟ್ಟಾಗಿದೆ. ಈಗ ತಿಂಡಿ ಮಾಡ್ಬೇಕು. ಚಾಯ್ ನಾನು ಬೆಳಿಗ್ಗೆನೆ ದೇವಸ್ಥಾನದಲ್ಲಿ ಕುಡಿದೆ. ನಾನು ಒಂದು 7:30 ಗಂಟೆ ಆಗುವಾಗ ಅಲ್ಲಿ ಹಾಲು ಬರ್ತದಲ್ಲಿ ಟೀ ಮಾಡಿ ಅಲ್ಲಿ. ಹಾಗೆ ನಾನು ನೋಡಿ ದೇವಸ್ಥಾನದಿಂದ ಬಂದು ಒಂದು ಹಾಗಲಕಾಯಿ ಒಂದು ಇವತ್ತು ಪಲ್ಯ ಮಾಡುವ ಅಂತ ಹೇಳಿ ಈಗ ಹೊರಟಿದ್ದೇನೆ. ಸಮಯ ಬಂದ್ಬಿಟ್ಟು ಈಗ 10 ಗಂಟೆ ಆಯ್ತು. ಇಲ್ಲಿ 9 ಗಂಟೆಗೆ ನಾನು ಬೇಕಾಗಿರೋದನ್ನ ಕೊಡುದು ನಮ್ಮ ಕರ್ತವ್ಯ. ಏನಾದ್ರೆ ತುಂಬಾ ಬೇಸರ ಆಗುತ್ತೆ ಹೇಳಕ್ಕೆ. ಎಂತ ಹೋಯ್ತು? ಅದೀಗ ಹೇಳಿ. ಎಲ್ರಿಗೂ ಶುಭೋದಯ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಇವತ್ತು ಯಾವ ವಿಚಾರದ ಬಗ್ಗೆ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ, ಏನೆಲ್ಲ ಇವತ್ತು ಸ್ಟೋರಿಗಳಿದೆ ಅಂತ ಹೇಳಿ ಹೇಳೋದಾದ್ರೆ ಬಹಳಷ್ಟು ಇದೆ. ಅದು ಏನಂತ ಹೇಳಿ ನಾನು ಹೇಳ್ತೀನಿ. ಸುಮಾರು ಒಂದು 10-15 ದಿವಸದಿಂದ ನಾನು ಯಾವುದೇ ಒಂದು ವಿಡಿಯೋವನ್ನ ನಾನು ಮಾಡಲಿಲ್ಲ. ಕಾರಣ ಇದೆ. ಕಾರಣ ಅಂತ ಹೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾ ಅಂತ ಹೇಳಿತ್ತು. ಹಾಗಾಗಿ ನಾನು ಪ್ರತಿಷ್ಠೆಗೆ ಕೆಲವು ಕೆಲಸಕ್ಕೆ ನಾನು ಹೋಗಿದ್ದೆ. ಮುಟ್ಟು ಶಾಂತಿ ಇತ್ತು. ಆಮೇಲೆ ಸಿಕ್ಕಾಪಟ್ಟೆ ಮಳೆ. ಹಾಗಾಗಿ ನಾನು ಯಾವುದೇ ವಿಡಿಯೋವನ್ನ ನಾನು ಮಾಡೋದಕ್ಕೆ ಹೋಗ್ಲಿಲ್ಲ. ಮತ್ತೆ 3 days ಇಂದ ನಮ್ಮ ಅಮ್ಮಂಗೆ ಒಂದು ತೀವ್ರವಾದಂತ ಒಂದು ಎದೆನೋವು ಬೆಳಿಗ್ಗೆ 5 ಗಂಟೆಗೆ ಕಾಣಿಸ್ಕೊಂಡು ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಕೇರ್ವೆಲ್ ಹಾಸ್ಪಿಟಲ್ ಇದ್ದಾರೆ, ಕಾಸರಗೋಡು. 3 days ಆಯ್ತು. ಐಸಿಯುಲಿ ಇದ್ರು 2 days. ನಿನ್ನೆ ರಾತ್ರಿ 8 ಗಂಟೆಗೆ ಅವರು ಈಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ವಾರ್ಡ್ ಅಲ್ಲಿ ಇದ್ದಾರೆ. ಇನ್ನೂ ಒಂದು 2 days ಬೇಕಂತ ಹೇಳಿದ್ದಾರೆ. ಪರವಾಗಿಲ್ಲ, ಮಾತಾಡ್ತಾರೆ, ಊಟ ಮಾಡ್ತಾರೆ, ಎಲ್ಲ ಪರವಾಗಿಲ್ಲ. ಸ್ವಲ್ಪ ತುಂಬಾ ಕ್ಷೀಣ ಆಗಿದ್ದಾರೆ. ಇಲ್ಲಿ ಮನೆಯಲ್ಲಿ ಈಗ ಅಮ್ಮ ಇಲ್ಲದೆ ಬಹಳ ಬೋರ್ ಹೊಡಿತಾ ಇದೆ. ಇಲ್ಲಿ ಯಾರು ಇಲ್ಲ ಈಗ ಮನೆಯಲ್ಲಿ. ಅಂದ್ರೆ ನಾನು ರಾತ್ರಿ ಇಡೀ ನಾನು ಇದ್ದೆ ಹಾಸ್ಪಿಟಲ್ ಅಲ್ಲಿ. ನಾನು 11 ಗಂಟೆಗೆ ಬಂದೆ. 11 ಗಂಟೆಗೆ ಬಂದು ಸ್ನಾನ ಮಾಡ್ಕೊಂಡು ದೇವರಿಗೆಲ್ಲ ಕೈ ಮುಗಿದು ಊಟ ಮಾಡ್ಕೊಂಡು ಈಗ ಮತ್ತೆ ಹೊರಟಿದ್ದೀನಿ. ಈಗ ಸಮಯ ಬಂದ್ಬಿಟ್ಟು 3 ಗಂಟೆ 3:15 5 ನಿಮಿಷ ಇದೆ. ಹೋಗ್ಬೇಕು. ನೋಡಿ ನಮ್ಮ ಗಾಡಿ ಇಲ್ಲೇ ಇದೆ ನೋಡಿ. ಈಗ ಓಮಿನಿ ಕಾರ್ ತಕೊಂಡು ಹೋಗ್ತಾ ಇಲ್ಲ. ನಮ್ ಭಾವನ ಗಾಡಿ ಇದೆ. ಗಾಡಿ ಆಲ್ಟೋ ಗಾಡಿ ತಕೊಂಡು ಹೋಗೋಣ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ. ಹಾಗಾಗಿ ಮತ್ತೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗೆ ಪೆಟ್ರೋಲ್ ಮತ್ತೆ ತಕೊಂಡ್ ಬಂದು ಹಾಕಿ ಹೋಗ್ಬೇಕು. ಸುಮಾರು ದಿವಸ ಆಯ್ತು ಗಾಡಿ ತೆಗೆಯದೆ. ಊಟಿಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಮಳೆ. ನಾನು ಪ್ರತಿನಿತ್ಯವೂ ಕೂಡ ಒಂದು ವಿಡಿಯೋ ಮಾಡ್ಬೇಕು, ವಿಡಿಯೋ ಹಾಕ್ಬೇಕು ಅಂತ ಎಲ್ಲ ಅನ್ಕೊಳ್ತೀನಿ. ಆದ್ರೆ ಏನಂತ ಹೇಳಿದ್ರೆ ನೋಡಿ, ಒಂದು ವ್ಲಾಗ್ ಅಂತ ಹೇಳಿ ಮಾಡುದು ಅದು ನಾವು ಅನ್ಕೊಂಡ ರೀತಿ ಅಷ್ಟು ಈಸಿ ಇಲ್ಲ. ಅದು ನೋಡಿ, ಟ್ರಾವೆಲ್ ವ್ಲಾಗ್ ಅಂತ ಅಂದಾಗ ನಾವು ಹೊರಗಡೆ ಹೋಗ್ಬೇಕಾಗತ್ತೆ. ಆಮೇಲೆ ಖರ್ಚು ವೆಚ್ಚಗಳು ಇದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಇದನ್ನು ನೋಡ್ಕೊಳ್ತೀವಿ. ಇದರಲ್ಲಿ ನಮಗೆ ಅಮೌಂಟ್ ಪ್ರತಿನಿತ್ಯ ಬರಲ್ಲ. ಇದರಲ್ಲಿ ಅಮೌಂಟ್ ಬರ್ಬೇಕಾದ್ರೆ ನೋಡಿ, ಇದರದೇ ಆಗಿರುವಂತಹ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳು ಪಾಸ್ ಆದ್ರೆ ಮಾತ್ರ ನಮಗೆ ಇದರಲ್ಲಿ ಅಮೌಂಟ್ ಬರುತ್ತೆ. ಕಾಯಕವೇ ಕೈಲಾಸ ಅಂತ ಏನ್ ನಾವ್ ಹೇಳ್ತೀವಿ, ನಮಗೆ ಅದೇ ಒಳ್ಳೇದಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ನೋಡಿ, ಪ್ರತಿನಿತ್ಯವನ್ನು ಕೂಡ ನಾವು ಮಾಡುವಂತ ಕೆಲಸದಲ್ಲಿ ನಮಗೆ ಒಂದಿಷ್ಟು ಪೇಮೆಂಟ್ ಅಂತ ಹೇಳಿ ನಮಗೆ ಸಿಗುತ್ತೆ. ಈಗ ಒಂದು ದೇವಸ್ಥಾನದ ಒಂದು ಕೆಲಸ ಅಂತ ಅಂದಾಗ ನಮಗೆ ಪ್ರತಿನಿತ್ಯವೂ ಕೂಡ ಅಲ್ಲಿ ಬೆಳಿಗ್ಗೆ ನಾವು ಏನೋ ಒಂದು 5 ಗಂಟೆಗೆ ಎದ್ದು ಹೋದ್ರೆ ಬೆಳಿಗಿನ ಜಾವ ಒಂದು 9 ಗಂಟೆಗೆ ನಾವು ಬಂದ್ ಮಾಡ್ಕೊಂಡು ಬರ್ತೀವಿ. ಇಲ್ಲ 10 ಗಂಟೆ 10:30ಗೆ ನಾವು ಬಂದ್ ಮಾಡಿ ಬರ್ತೀವಿ. ಆ ಸಮಯಕ್ಕೆ ನಮಗೆ ಒಂದು ತಟ್ಟೆಗೆ ಒಂದಿಷ್ಟು ಕಾಸು, ಆಮೇಲೆ ಒಂದು ಪೇಮೆಂಟ್, ಆಮೇಲೆ ಎಲ್ಲ ನಮಗೆ ಸಿಗುತ್ತೆ. ಈಗ ಈ ಯೂಟ್ಯೂಬ್ ಚಾನೆಲ್ ಅಂತಂದಾಗ ನಮಗೆ ಇದರಲ್ಲಿ 4,000 ವಾಚಸ್ ಟೈಮ್ ಆಗ್ಬೇಕು, ಆಮೇಲೆ 1000 ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಹೇಳಿ ಎಲ್ಲ ನಿಯಮಗಳಿವೆ. ಕಾಪಿ ರೈಟ್ ಇರಬಾರದು, ಕಾಪಿ ಸ್ಟ್ರೈಕ್ ಇರಬಾರದು ಅಂತ ಹೇಳೋದೆಲ್ಲ ನಿಯಮಗಳಿವೆ. ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸಬ್ಸ್ಕ್ರೈಬರ್ ಬೇಗ ಸಿಗುತ್ತೆ ನಮಗೆ. ಸಬ್ಸ್ಕ್ರೈಬರ್ ಏನ್ ತೊಂದರೆ ಇಲ್ಲ, ಸಬ್ಸ್ಕ್ರೈಬರ್ ನಮಗೆ ಬೇಗ ಬೇಗ ಆಗ್ಬಿಡುತ್ತೆ. ಆದ್ರೆ ಈ 4,000 ವಾಚಸ್ ಟೈಮ್ ಆಗ್ಬೇಕಾದ್ರೆ ಒಂದಿಷ್ಟು ಸಮಯ ಹಿಡಿಯುತ್ತೆ. ನನ್ನ ಈ ಮೊದಲನ ಒಂದು ಚಾನೆಲ್ ಏನಿದೆ ಕಬ್ಬಾಳ್ ಟ್ರಾವೆಲ್ಸ್ ಅಂತ ನಾನು ಏನು ಮಾಡಿದ್ದೆ. ಕಬ್ಬಾಳ್ ಟ್ರಾವೆಲ್ಸ್ ಅನ್ನೋ ಚಾನೆಲ್ ನಾನು ಮಾಡಿ ಅದರಲ್ಲಿ ಈಗ 1030 ಸಬ್ಸ್ಕ್ರೈಬರ್ ಇದ್ದಾರೆ. ಬಟ್ ಅದು ಏನಾಯ್ತು ಅಂತ ಹೇಳಿದ್ರೆ, ವಿಡಿಯೋ ಹಾಕದೆ ಬಹಳ ನನಗೆ ತೊಂದರೆ ಆಯ್ತು. ತೊಂದರೆ ಅಂತ ಹೇಳಿದ್ರೆ ನೋಡಿ, ಕೆಲಸ ಮಾಡ್ಬೇಕು, ವಿಡಿಯೋನ ಹಾಕ್ಬೇಕು. ವ್ಲಾಗ್ ವಿಡಿಯೋ ಅಂತ ಹೇಳಿ ಟ್ರಾವೆಲ್ ವಿಡಿಯೋ ಆಗಿ ಮಾಡ್ಕೊಂಡು ನಾವು ಹೋಗಿ ಬಂದ್ಮೇಲೆ ನಮಗೆ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ಎಡಿಟಿಂಗ್ ಮಾಡೋದೇ ದೊಡ್ಡ ತಲೆನೋವು. ಯಾಕಂದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿ, ನಾವು ದೇವಸ್ಥಾನಕ್ಕೆ ಈಗ ಸಂಜೆ 5-5:30ಗೆ ದೇವಸ್ಥಾನಕ್ಕೆ ಹೋದ್ರೆ ಬರುವಾಗ 7-8 ಗಂಟೆ ಆಗುತ್ತೆ.
8 ಗಂಟೆಗೆ ದೇವಸ್ಥಾನದ ಬಂದೆ ಅಂತ ಅನ್ಕೊಳ್ಳಿ. 8 ಗಂಟೆಗೆ ಬಂದ ತಕ್ಷಣ ಎಂತ ಮಾಡ್ಬೇಕು ನಾವು, ರಾತ್ರಿಗೆ ಪಲಾರನ ಅಥವಾ ಏನಾದ್ರೂ ನಾವು ಮಾಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಇಟ್ಟು ಎಲ್ಲ ಆಗುವಾಗ ಗಂಟೆ 9 ಆಯ್ತು. ಆಮೇಲೆ ಎಡಿಟಿಂಗ್ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಅದನ್ನ ಒಂದು 3-4 ಗಂಟೆ ಅದನ್ನೆಲ್ಲ ವಿಡಿಯೋನ ತೆಗೆದು ನೋಡ್ಕೊಂಡು ಅದನ್ನ ಕಟ್ ಮಾಡಿ ಎಲ್ಲ ಆಗಿ ಜೋಡಿಸಿ ಅದಕ್ಕೆ ಬೇಕಾಗಿರುವಂತ ಏನೆಲ್ಲ ಅದಕ್ಕೆ ಜೋಡಿಸ್ಬೇಕು ಅದನ್ನೆಲ್ಲ ಕೊಟ್ಟು ಎಲ್ಲ ಆಗಿ ರೆಡಿ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ ತಕ್ಷಣ ಅಪ್ಲೋಡ್ ಮಾಡಿ ಕಾಯ್ಬೇಕು. ಫಸ್ಟ್ ಸೇವಿಂಗ್ ಮಾಡ್ಬೇಕು, ಸೇವಿಂಗ್ ಮಾಡ್ಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಎಲ್ಲ ಆಗೋತ್ತಿಗೆ ಸಮಯ 1 ಗಂಟೆನೋ ಮಧ್ಯರಾತ್ರಿ 1 ಗಂಟೆ ಲೇಟ್ ಆಗುತ್ತೆ. ಆ ಸಮಯದಲ್ಲಿ ಅದು ವಿಡಿಯೋ ಅಪ್ಲೋಡ್ ಮಾಡುವಂತ ಸಮಯ ಅಲ್ಲ, ಅದಕ್ಕೆ ಆಗಿರುವಂತ ಒಂದು ಸಮಯ ಇದೆ. ಬೆಳಗಿನ ಜಾವ 5 o'clock ಇಂದ 8 o'clock 9 o'clock ಒಳಗೆ ನಾವು ಅಪ್ಲೋಡ್ ಮಾಡಬೇಕು. ಅದಿಲ್ಲದಿದ್ರೆ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ ಅಪ್ಲೋಡ್ ಮಾಡಬೇಕು. ಇಲ್ಲ ಸಂಜೆ 5 ಗಂಟೆಯಿಂದ 7-8 ಗಂಟೆ ಒಳಗಡೆ ಅಪ್ಲೋಡ್ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ನಮಗೆ ಯೂಟ್ಯೂಬ್ ಚಾನೆಲ್ ನಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡುವಂತ ಒಂದು ಸಮಯ. ಯಾವ್ದೋ ಟೈಮಿಗೆ ನಾವು ಅಪ್ಲೋಡ್ ಮಾಡೋದು ಇಲ್ಲ, ಯಾವ್ದೋ ಟೈಮಿಗೆ ನಾವು ಅದನ್ನ ಕಳಿಸುವಂತದ್ದೆಲ್ಲ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ, ವ್ಯೂಸ್ ಬರಲ್ಲ, ಹೀಗೆಲ್ಲ ಇದೆ. ಬೆಳಗಿನ ಜಾವ ನೋಡಿ ಅಷ್ಟು ಮಲ್ಕೊಳ್ಳುವ ಹೊತ್ತಿಗೆ ಸಮಯ 1:30 ಗಂಟೆ ಆಯ್ತು ಅಂದ್ರಾಗ ಬೆಳಗಿನ ಜಾವ ಇನ್ನೇನು 4 ಗಂಟೆ 4 ಕಾಲ ಆಗುವಾಗ ಎದ್ದೇಳ್ಬೇಕು. ಮತ್ತೆ ಆ ಸಮಯದಲ್ಲೇ ಒಳ್ಳೆ ನಿದ್ದೆ ಬರುವಂತದ್ದು. ಅಷ್ಟೊತ್ತಿಗೆ ನಾವು ಎದ್ದೇಳಕ್ಕಾಯ್ತು. ಎದ್ಬಿಟ್ಟು ತಂದಿರಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಟೈಮಿಗೆ 5 ಗಂಟೆ ಆಗಿರುತ್ತೆ, ಇಲ್ಲ 5 ಕಾಲ ಆಗಿರುತ್ತೆ. ಹೋಗಿ ಅಲ್ಲಿ ಮತ್ತೆ ಕೆಲಸ ಎಲ್ಲ ಮುಗಿಸಿ ಬರುವಾಗ ಗಂಟೆ 9 ಗಂಟೆಯಿಂದ 9:30 ಆಗುತ್ತೆ, 10 ಗಂಟೆ ಆಗುತ್ತೆ, ಕೆಲವೊಮ್ಮೆ 10:30 ಆಗುತ್ತೆ. ಹೇಳಕ್ಕಾಗಲ್ಲ, ಒಂದೊಂದು ದೇವಸ್ಥಾನದ ಒಂದೊಂದು ಇರುತ್ತೆ ಟೈಮು. ಆಮೇಲೆ ಟಿಫನ್ ಮಾಡ್ಕೊಳ್ಬೇಕು, ತಿನ್ಬೇಕು, ಪಾತ್ರೆ ತೊಳಿಬೇಕು, ಮಧ್ಯಾಹ್ನದ ಕುಕ್ಕಿಂಗ್ ಆಗ್ಬೇಕು, ಎಲ್ಲ ಆಗ್ಬೇಕು. ಹೀಗೆಲ್ಲ ಇದೆ ಪೊಸಿಷನ್. ಅದರಲ್ಲಿ ನಾವು ಬಟ್ಟೆಗಳನ್ನು ತೊಳ್ಕೊಳ್ಬೇಕು. ದೇವಸ್ಥಾನದ ಬಟ್ಟೆ ಅಂತ ಹೇಳಿದ ತಕ್ಷಣ ದೇವಸ್ಥಾನದ ಬಟ್ಟೆ ಒಂದ್ ದಿವಸ ಹಾಕಿದ್ದು ಮರು ದಿವಸ ಹಾಕುವಾಗಿಲ್ಲ, ಅಶುದ್ಧಿ ಆಯ್ತದು. ಹಾಗಾಗಿ ಒಂದು ದಿವಸದ ಬಟ್ಟೆಯನ್ನ ನಾವು ಮತ್ತೆ ಮರು ದಿವಸಕ್ಕೆ ನಾವು ಅದನ್ನ ಹಾಕುವಾಗೇ ಇಲ್ಲ. ಅದ್ರಲ್ಲೆಲ್ಲ ನಾವು ಬಹಳಷ್ಟು ನಾವು ಕ್ರಮಬದ್ಧವಾಗಿರ್ಬೇಕು. ಯಾಕಂದ್ರೆ ದೇವರ ಕೆಲಸ ಅನ್ನುವುದು ಅದು ಬಹಳ ಒಂದು ಪವಿತ್ರವಾದಾಗಿರುವಂತ ಒಂದು ಕೆಲಸ ಅದು. ಆದ್ಮೇಲೆ ಹಾಗೆ ನಾನೀಗ ಸದ್ಯಕ್ಕೆ ನಾನು ಕಾಸರಗೋಡಲ್ಲೇ ಇದ್ದೀನಿ. ಈಗ ಅಮ್ಮ ಒಂದು ಹಾಸ್ಪಿಟಲ್ ಇರೋ ಕಾರಣ ನಾನು ಬೇರೆ ಎಲ್ಲಿ ಹೋಗ್ಲಿಲ್ಲ. ಮತ್ತೆ ಮಳೆ ಇಲ್ಲಿ ಬಹಳ ಕಡಿಮೆ ಮಳೆ. ನೀಲಗಿರಿಯಲ್ಲಿ ಸಿಕ್ಕಾಪಟ್ಟೆ ಮಳೆ. 3 days 4 days ಇಂದ ಸಿಕ್ಕಾಪಟ್ಟೆ ಅಲ್ಲಿ ಮಳೆ ಬಂದು ಎಲ್ಲ ಸ್ವಲ್ಪ ರೋಡ್ಗಳೆಲ್ಲ ಮಣ್ಣು ಬಿದ್ದು ಎಲ್ಲ ಕೊಚ್ಕೊಂಡು ಹೋಗಿದೆ. ಮತ್ತೆ ಮಣ್ಣು ಕೂಡ ಹಾಗೆ ಅಲ್ಲಿ ಸ್ವಲ್ಪ ಮಳೆ ಬಂದ್ರೆ ನಮ್ಮ ಕೊಡಗು ಯಾವ ತರ ಇದೆ ಅದೇ ತರನೇ ಮಣ್ಣು ಕೂಡ. ಆದ್ರೆ ಅಲ್ಲಿ ಕುಸಿಯಲ್ಲ, ಅಲ್ಲಿ ಕುಸಿದು ಬೀಳಲ್ಲ ಅಂತ ಏನಿಲ್ಲ, ಕೆಲವು ಕಡೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ವಿಲೇಜ್ಗಳಲ್ಲಿ ಎಲ್ಲ ಕುಸಿದು ಬೀಳುವಂತದ್ದು ಇದೆ. ಮತ್ತೆ ನಾನು ಏನು ಈ ಒಂದು ವ್ಲಾಗ್ ಆಗಿರ್ಬೋದು ಅಥವಾ ಹಿಂದಿನ ಒಂದು ವ್ಲಾಗ್ ಆಗಿರ್ಬೋದು, ಮತ್ತೆ ಅದರಲ್ಲೆಲ್ಲ ನಾನು ನೋಡಿ ಫೇಸ್ಬುಕ್ ಅಲ್ಲೆಲ್ಲ ನಾನು ಚಿಕ್ಕ ಚಿಕ್ಕ ಸ್ಟೋರಿಗಳನ್ನೆಲ್ಲ ಹಾಕ್ತಾ ಇದ್ದೆ. ಅಂದ್ರೆ ಹೇಳಿದ್ರೆ 1 ನಿಮಿಷದ ಸ್ಟೋರಿ, ಫೇಸ್ಬುಕ್ ಸ್ಟೋರಿ ಹಾಕ್ತಾ ಇದ್ದೆ ನಾನು. ಆ ಸ್ಟೋರಿಗಳೆಲ್ಲ ನಾನು ಸುಮ್ನೆ ಹಾಕ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾನು ಹಾಕ್ತಾ ಇದ್ದಿದ್ದೆ ಅಂತ ಹೇಳಿದ್ರೆ ಅದರಲ್ಲಿ ನನಗೆ ಏನು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ, ಅಥವಾ ನಾನು 20,000 ರೂಪಾಯಿ ಸಂಪಾದನೆ ಮಾಡ್ತೀನಿ, 50,000 ಸಂಪಾದನೆ ಮಾಡ್ತೀನಿ, ಅಥವಾ ಈ ಯೂಟ್ಯೂಬ್ ಚಾನೆಲ್ ಇಂದ ನಾನೇನೋ ತಿಂಗಳಲ್ಲಿ ಒಂದು 30,000 ರೂಪಾಯಿ ಸಂಪಾದನೆ ಮಾಡಬಹುದು, 50,000 ರೂಪಾಯಿ ಸಂಪಾದನೆ ಮಾಡಬಹುದು, ಇಲ್ಲ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ನಾನೇನು ಈ ಚಾನೆಲ್ ಮಾಡ್ತಾ ಇಲ್ಲ. ಆಕ್ಚುಲಿ ನಾನು ಇದು ಮಾಡ್ತಾ ಇರೋದು ಅಂತ ಹೇಳಿದ್ರೆ ನನ್ನ ಒಂದು ಮನಸ್ಸಿನ ಒಂದು ಖುಷಿಗೋಸ್ಕರ ನಾನು ಮಾಡೋದಷ್ಟೇ. ಒಂದು ಮಾಡ್ಬೇಕು ಅಂತ ಹೇಳೋ ಒಂದು ಆಸೆ ನನಗೆ, ಅಷ್ಟು ಬೇರೆ ಏನಿಲ್ಲ. ಒಂದು ಯೂಟ್ಯೂಬ್ ಅಲ್ಲಿ ಒಂದು ಕಾಣಿಸ್ಕೊಳ್ಬೇಕು ಅಂತ ಹೇಳೋದು ಒಂದು ಆಸೆಯಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇದು ಯಾವುದೇ ಈ ಯೂಟ್ಯೂಬ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇದರಲ್ಲಿ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ನುವ ಒಂದು ನಿರೀಕ್ಷೆ ಇಟ್ಕೊಂಡು ನಾನು ಖಂಡಿತವಾಗಿ ನಾನು ಮಾಡ್ತಾ ಇಲ್ಲ. ಸುಮ್ಮನೆ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ, ವಿಡಿಯೋ ಹಾಕ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಬಹುಶಃ ಸರಿಯಾಗಿ ಹಾಕ್ತಿದ್ರೆ ಪಾಸ್ ಆಗ್ತಿತ್ತೇನೋ, ಆದ್ರೆ ಅದು ಕಂಪಲ್ಟರಿ ಅದು ಹೋಯ್ತು. ಯಾಕಂತ ಹೇಳಿದ್ರೆ ನಾನು ಅದಕ್ಕೆ ಯಾವುದೇ ವಿಡಿಯೋನ ನಾನು ಹಾಕ್ತಾ ಇಲ್ಲ. ಮತ್ತೆ ಮೊಬೈಲ್ ಕೂಡ ಹಾಗೆ, ಅದು ಡಿಸ್ಪ್ಲೇ ಹೋಗಿ ಹಾಗೆ ಬಾಕಿ ಆಗಿದೆ, ನಾನು ಕೊಡ್ಲೂ ಇಲ್ಲ. ಅದು ಡಿಸ್ಪ್ಲೇ ಅಂದ್ರೆ ಅದು ಸ್ಕ್ರಾಚ್ ಆಗಿದೆ ಸ್ವಲ್ಪ. ಅಂದ್ರೆ ಓನ್ ಆಗಲ್ಲ ಅಂತ ಏನಿಲ್ಲ, ಓನ್ ಆಗುತ್ತೆ, ಕೆಲವೊಮ್ಮೆ ಅದು ಕಟ್ಟುತ್ತೆ, ಸರಿಯಾಗಿ ಸಿಗ್ತಾ ಇಲ್ಲ ಅದು. ಹಾಗ ಅಲ್ಲೇ ಇದೆ ಅದು. ನಾನು ನೀಲಗಿರಿಯಲ್ಲೇ ಕೊಡ್ಬೇಕು, ಅದು ಬೇರೆ ಎಲ್ಲಿ ಕೊಡಕ್ಕೂ ಸರಿ ಆಗಲ್ಲ ಅದು. ಅಂದ್ರೆ ಇಲ್ಲಿ ಕೇಳಲಿಲ್ಲ ನಾನು, ಇಲ್ಲಿ ಕೊಟ್ರೆ ಅದು ಸರಿ ಆಗಲ್ಲ. ಅದು ಬಹುಶಃ ಇಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಬ್ರು ನಮ್ಮ ಗೊತ್ತಿದ್ದವರು ಇದ್ದಾರೆ, ಒಂದು 10 ವರ್ಷದಿಂದ ಒಬ್ರು ಗೊತ್ತಿದ್ದವರು ಇದ್ದಾರೆ. ಹಾಗಾಗಿ ಅಲ್ಲೇ ಕೊಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಇಲ್ಲ ಬೇರೆ ಒಂದು ಯಾವ್ದಾದ್ರು ಫೋನ್ ತೆಗೆದ್ರೆ ಆಯ್ತು. ಅದೇ ಕಂಪಲ್ಟರ್ಸ್ ಇದ್ರು ಇಲ್ಲದಿದ್ರು ನಾನು ಅಲ್ಲ, ಫೋನ್ ಹೋದ್ರು ಹೋಗದಿದ್ರು, ಕಂಪಲ್ಟರ್ಸ್ ಇದ್ರು ಇಲ್ಲದಿದ್ರು ನಾನು ಅದಕ್ಕೆ ಏನು ನಾನು ಅಪ್ಲೋಡ್ ಮಾಡಲ್ಲ. ಸುಮ್ಮನೆ ನಾನು ಒಂದು ಟೈಮ್ ಪಾಸ್ಗೆ ನಾನು ಹಾಕ್ತಾ ಇದ್ದೆ. ಹಾಗೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ದೇವಸ್ಥಾನದಲ್ಲಿ ಇದ್ದೆ.
ಅಮ್ಮನಿಗೆ ತೀವ್ರವಾದಂತ ಎದೆನೋವು ಬಂದು ಅಮ್ಮ ಅಮ್ಮನನ್ನ ಕೂಡ್ಲೆ ಹಾಸ್ಪಿಟ್ಲಿಗೆ ನಮ್ಮ ತಂಗಿ ಮತ್ತೆ ನಮ್ಮ ಬಾವ ಸೇರ್ಕೊಂಡು ಬೇಗ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು ಮುಂಚೆ. ಹಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅವ್ರು ಕೂಡ್ಲೆ ಇಲ್ಲ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ, ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ತಕ್ಷಣ ಕರ್ಕೊಂಡು ಹೋಗಿ ಕೇರ್ವೆಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಕೇರ್ವೆಲ್ ಹಾಸ್ಪಿಟಲ್ ಅಲ್ಲಿ ನೋಡಿದ ತಕ್ಷಣ ಅವರು ಅಲ್ಲಿಂದ ಐಸಿಯುಗೆ ಹಾಕಿದ್ರು. ಕೂಡ್ಲೆ ನನಗೆ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನಾನು ಆಕ್ಚುಲಿ ನನಗೆ ಮತ್ತೆ ಒಂದ್ ದಿವಸ ಇತ್ತು ನನಗೆ ಡ್ಯೂಟಿ. ನಾನು ಮತ್ತೆ ಬೇಗ ಅವರನ್ನ ಬರಕ್ಕೆ ಹೇಳಿ ಅವರು ಕೂಡ ಆ ದಿವಸ ಅವರು ಬಂದ್ರು, ಬೇಗ ಬಂದ್ರು. ಅವರು ಬಂದ ತಕ್ಷಣ ನಾನು ಹೊರಟು ವಾಪಸ್ ಬಂದೆ. ನಾನು ಎಲ್ಲಿಗೆ ಹೋಗಿಲ್ಲ, ನಾನು ಇಲ್ಲೇ ವಡಗರೆ ಹತ್ರ ಹೋಗಿದ್ದೆ. ನಾನು ಕೋಳಿಕೋಡು ಡಿಸ್ಟಿಕ್ ಅಲ್ಲಿ ವಡಗರೆ ಅಂತ ಇದೆ, ಅಲ್ಲಿ ವಡಗರೆ ಹತ್ರ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಮುಟ್ಟುಶಾಂತಿಗೆ ಹೋಗಿದ್ದೆ. ಅಲ್ಲಿಂದ ಓಡ್ಕೊಂಡು ಬಂದೆ ನಾನು. ಮತ್ತೆ ಟ್ರೈನ್ ಇರುವ ಕಾರಣ ನಮಗೆ ತಲೆ ಬಿಸಿ ಇಲ್ಲ, ಸೂಪರ್ ಫಾಸ್ಟ್ ಟ್ರೈನ್ಗಳು ಇದ್ದ ಕಾರಣ ಏನು ಒಂದು 2 hours ಅಲ್ಲಿ ನಾವು ಅಲ್ಲಿಂದ ಬರ್ತೀವಿ, ಏನು ಸಮಸ್ಯೆ ಏನಿಲ್ಲ. 200 ಕಿಲೋಮೀಟರ್ 2 hours ಅಲ್ಲಿ ಬರ್ತೀವಿ ನಾವು. ಅಲ್ಲಿಂದ ಓಡ್ಕೊಂಡು ಬೇಗ ಬಂದು ಸಂಜೆ 6 ಗಂಟೆ ಮುಟ್ಟಿದೆ. ನಿಜ ಹೇಳ್ಬೇಕಂದ್ರೆ ನನಗೆ ನಿದ್ದೆ ಇಲ್ಲ. 2 days 3 days ಆಯ್ತು, ನಿದ್ದೆನೂ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಟೆನ್ಷನ್ ಅಲ್ಲಿ ನಿದ್ದೆನೂ ಬರ್ತಾ ಇಲ್ಲ. ಮತ್ತೆ ಅಮ್ಮನಿಗೆ ಕಿಡ್ನಿ ಕಂಪ್ಲೇಂಟ್ ಇದೆ. ಕಿಡ್ನಿ ಕಂಪ್ಲೇಂಟ್ ಅಂತ ಹೇಳಿದ್ರೆ ಅಮ್ಮನಿಗೆ ಜನ್ಮದಲ್ಲಿ ಕೂಡ ಅದು ಬಲಭಾಗದಲ್ಲಿ ಒಂದು ಕಿಡ್ನಿ ಇಲ್ಲ, ಅದು ಜನ್ಮದಲ್ಲೇ ಬಂದಿರುವಂತದ್ದು. ಅದು ನಮ್ಮ ಅಜ್ಜಿಗೆ ಕೂಡ ಹಾಗೇನೆ, ಆ ಅಜ್ಜಿಗೂ ಕೂಡ ಬಲಭಾಗದಲ್ಲಿ ಒಂದು ಕಿಡ್ನಿ ಇರ್ಲಿಲ್ಲಂತೆ, ಹಾಗೆ ಹೇಳ್ತಾ ಇದ್ರು. ಮತ್ತೆ ಅಮ್ಮನಿಗೂ ಕೂಡ ಅದೇ ಪರಿಸ್ಥಿತಿನೇ, ಕಿಡ್ನಿ ಇಲ್ಲ. ಅದಕ್ಕೆ ಬೇಕಾಗಿ ನಾವೇನ್ ಮಾಡಿದ್ವಿ, ನಮ್ಮ ತಂಗಿಗೆ ನನಗೆ ಎಲ್ಲ ಈ ಕಿಡ್ನಿ ಇದೆಯೋ ಇಲ್ವೋ ಒಂದ್ ಸೈಡ್ ಅಂತ ಹೇಳಿ ಮೊದಲೇ ಹೋಗ್ಬಿಟ್ಟು ಎಲ್ಲ ಸ್ಕೇಲಿಂಗ್ ಮಾಡ್ಕೊಂಡು ನೋಡಿದ್ವಿ. ಆಯ್ತು, ನಮಗೆಲ್ಲ ಕಿಡ್ನಿ ದೇವರದಿಂದ ಇದೆ, ಆದ್ರೆ ವಂಶ ಪಾರಂಪರ್ಯದಲ್ಲಿ ಬೇಕಾದ್ದು ನಮಗೆ ಸಿಗಲ್ಲ, ಬೇಡದಿರೋದೆಲ್ಲ ನಮಗೆ ಎಲ್ಲ ಬರುತ್ತೆ. ಹಾಗಾಗಿ ಈ 2 ಕಿಡ್ನಿಯಲ್ಲಿ ಏನಾಗಿದೆ, ಒಂದು ಕಿಡ್ನಿ ಇಲ್ಲ, ಮತ್ತೊಂದು ಕಿಡ್ನಿ ಇದೆ. ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಕಿಡ್ನಿ. ಅದು ಇವತ್ತಲ್ಲ, ಅದು 10 ವರ್ಷ ಹಿಂದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಮ್ಮನಿಗೆ. ಆಮೇಲೆ ಶುಗರ್ ಕಂಪ್ಲೇಂಟ್ ಇದೆ, BP ಕಂಪ್ಲೇಂಟ್ ಇದೆ, ಈಗ ಹಾರ್ಟಿನದ್ದು ಕೂಡ ಕಂಪ್ಲೇಂಟ್ ಇದೆ. ಆದ್ರಿಂದ ಫಸ್ಟ್ ಹೇಳಿದ್ರು ಕ್ರಿಟಿಕಲ್ ಇದೆ ಕಂಡೀಷನ್ ಅಂತ ಹೇಳಿದ್ರು ಐಸಿಯುಲಿ ಇರ್ಬೇಕಾದ್ರೆ. ಆಗ ತುಂಬಾ ಇದಾಯ್ತು ನಮಗೆ, ಏನಾಗುತ್ತೋ ಏನೋ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿಕೊಂಡು ಇದ್ವಿ. ಆಯ್ತು, ಆಮೇಲೆ ಈಗ ಪರವಾಗಿಲ್ಲ, ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ, ವಾರ್ಡ್ ಅಲ್ಲಿ ಇದ್ದಾರೆ. ನಾನೀಗ ಅದನ್ನು ಕೂಡ ವಿಡಿಯೋವನ್ನ ನಿಮಗೆ ನಾನೀಗ ಹಾಕ್ತೀನಿ, ತೋರಿಸ್ತೀನಿ ಈಗ ಅಮ್ಮ ಹೇಗಿದ್ದಾರೆ ಅಂತ ಹೇಳಿ ನಾನೀಗ ತೋರಿಸ್ತೀನಿ ವಿಡಿಯೋದಲ್ಲಿ. ಆಮೇಲೆ ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ತಂದೆಯು ಕೂಡ ಇದೇ ತರನೇ ಒಂದು 5 years ಹಿಂದೆ ಆಟೋ ರಿಕ್ಷಾ ಓಡಿಸ್ತಾ ಇದ್ರು. ಆಟೋ ರಿಕ್ಷಾ ಓಡಿಸ್ಕೊಂಡು ಇರ್ಬೇಕಾದ್ರೆ ಮಧ್ಯಾಹ್ನ ಏನೋ ಹೋಟ್ಲಿಗೆ ಹೋದ್ರು. ಹೋಟ್ಲಲ್ಲಿ ಫುಡ್ ಏನಾದ್ರು ಮಾಡ್ಬೇಕಾದ್ರೆ ಹೀಗೆ ಅವರಿಗೆ ಹಾರ್ಟ್ ಒಂದು ಅಟ್ಯಾಕ್ ಆಗಿ ಕೂಡ್ಲೆ ಅವರನ್ನ ಹಾಸ್ಪಿಟ್ಲಿಗೆ, ಅಲ್ಲಿದ್ದವರು ನಮಗೆ ಗೊತ್ತಿದ್ದವ್ರೆ ಹೋಟ್ಲಿನವರು, ಅವರು ಸೇರಿಸಿದ್ರು ಹಾಸ್ಪಿಟ್ಲಿಗೆ ಸೇರಿಸಿ ಅಲ್ಲಿಂದ ನಾವು ಕೇವಲ ಒಂದು ದಿವಸ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲಿ. ಅಲ್ಲಿಂದ ಮರು ದಿವಸ ನಾನಲ್ಲ ನಮ್ಮ ತಂಗಿ ಮತ್ತೆ ಬಾವ ಇಬ್ಬರು ಸೇರಿಸ್ಕೊಂಡು ಅಮ್ಮ ಎಲ್ಲ ಸೇರಿ ಪೆರಿಯರಂ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು. ಇದು ಇವಾಗಿನ ಕತೆ ಅಲ್ಲ, ಇದು ಒಂದು 5 6 ವರ್ಷ ಆಯ್ತು. 6 ವರ್ಷದ ಹಿಂದಿನ ಕತೆ. ನಾವು ಊಟಿಗೆಲ್ಲ ಹೋಗ್ಬೇಕಾದ್ರೆ ಮೊದಲನ ಕತೆ ಇದು. ಆವಾಗ ನಾನು ಕೋಳಿಕೋಡ್ ಡಿಸ್ಟಿಕ್ ಅಲ್ಲಿ ಇದ್ದೆ, ಊಟಿಯಿಂದ ಬಂದು ಕೋಳಿಕೋಡ್ ಡಿಸ್ಟಿಕ್ ಅಲ್ಲಿ ಇದ್ವಿ. ಆಯ್ತು, ನಾನು ಮತ್ತೆ ನನ್ನ ವೈಫ್ ಇಬ್ಬರೊಟ್ಟಿಗೆ ಅಲ್ಲೇ ಇದ್ವಿ. ಆಯ್ತು, ಆಮೇಲೆ ಅಲ್ಲಿ ಒಂದು 23 ದಿವಸ ಪೆರಿಯರ್ ಮೆಡಿಕಲ್ ಕಾಲೇಜಲ್ಲಿ ನಮ್ಮ ತಂದೆ ಇದ್ರು. ಅವರು ಕೂಡ ಹಾಗೆ, ನಮ್ಮ ತಂದೆ ಕೂಡ ಹಾಗೆ, ಹಾರ್ಟ್ ಪೇಷಂಟ್, BP, ಪ್ರೆಷರ್ ಎಲ್ಲ ಇದೆ. ಎಲ್ಲರಿಗೂ ಮದ್ದು ಬೇಕು, ಒಟ್ಟಿನಲ್ಲಿ ಹೇಳಿ ಸುಖ ಇಲ್ಲ, ಏನ್ ಮಾಡೋದು ಹೇಳಿ. ವಯಸ್ಸಾದ ಮೇಲೆ ಅಂದ್ರೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಗೆ ಅರ್ಧದಲ್ಲಿ ನಮಗೆ ಬಿಡಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಮ್ಮ ತಾಯಿ ತಂದೆಯವರು ಹಾಗಾಗಿದ್ದ ಕಾರಣ ನಾವು ನೋಡ್ಲೇಬೇಕು, ನಮ್ಮ ಜವಾಬ್ದಾರಿ ಅದು. ಅದು ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ನಷ್ಟ ಇರ್ಲಿ, ಎಷ್ಟೇ ಒಂದು ನೋವಿರ್ಲಿ, ನಾವು ಅವರನ್ನ ಆ ಸಮಯದಲ್ಲಿ ನಾವು ನೋಡ್ಕೊಳ್ಳೋದಿದ್ರೆ ಸರಿಯಾಗಲ್ಲ. ನಾವು ನೋಡ್ಲೇಬೇಕು, ಅದು ನಮ್ಮ ಕರ್ತವ್ಯ. ನಾವೀಗ ನೋಡಿ ನುಳ್ಳಿಪಾಡಿ ಕೇರ್ವೆಲ್ ಹಾಸ್ಪಿಟ್ಲು ಮುಂಭಾಗದಲ್ಲಿ ಇದ್ದೇವೆ ನೋಡಿ, ಕಾಸರಗೋಡು. ನೋಡಿ ಇದೇ ಒಂದು ಹಾಸ್ಪಿಟ್ಲು, ಮೇಲೆ ಹೋಗ್ಬೇಕು ನೋಡಿ, 4th ಫ್ಲೋರಿಗೆ ಹೋಗ್ಬೇಕು ಮೇಲೆ. ನಮ್ಮ ಅಮ್ಮ ಅಲ್ಲಿದ್ದಾರೆ ನೋಡಿ, ಮೇಲೆ ಲಾಸ್ಟಿಗೆ ಅಲ್ಲಿದ್ದಾರೆ, ಲಾಸ್ಟಲ್ಲಿ. ಈಗ ಹೋಗೋಣ ಅಲ್ಲಿಗೆ, ಅಲ್ಲಿ 4ನೇ ಫ್ಲೋರಿಗೆ ಹೋಗೋಣ.
ಆದ್ಮೇಲೆ ನಾವೀಗ 3ನೇ ಫ್ಲೋರಿಂದ 4ನೇ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಬಂತು ಆದ್ಮೇಲೆ ನಮ್ಮ ಅಮ್ಮ ಇರೋದು ಈಗ 4th ಫ್ಲೋರಲ್ಲಿ. ಇದು ಕಾಸರಗೋಡು ಕೇರ್ವೆಲ್ ಹಾಸ್ಪಿಟ್ಲು. ಈಗ ನೋಡಿ, ಇದು 401 ವಾರ್ಡು. ಅಂದರೆ ವಾರ್ಡಲ್ಲಿ ಅಂದರೆ ಇಬ್ಬರು ಇದ್ದಾರೆ, 2 ಪೇಷಂಟ್ಗಳಿದ್ದಾರೆ. ಅಲ್ಲಿ ಮೊದಲು ಒಂದು ಪೇಷಂಟ್ ಇದ್ದಾರೆ, ಇಲ್ಲಿ ತೋರಿಸ್ತೇನೆ. 401 ಅಮ್ಮ ವಾಶ್ರೂಮಲ್ಲಿದ್ದಾರೆ, ತೋರಿಸ್ತೇನೆ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನೋಡಿ, ರೋಡು ಎಲ್ಲ ಮೇಲಿಂದ ವೆಹಿಕಲೆಲ್ಲ ಹೋಗೋದು ಕಾಣುತ್ತೆ. ಇದು ಬಂದುಬಿಟ್ಟು ಕನ್ಯಾಕುಮಾರಿ ಟು ಮುಂಬೈ NH ಹೊಸ ರೋಡ್ ಇದೆ ಆಗಿರೋದು. ಈಗ ಆತ್ಮೀಯರೇ ನೋಡಿ, ನಮ್ಮಮ್ಮ ಈಗ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಐಸಿಯಲ್ಲಿ ಇದ್ದರು. ಒಂದು 8 ಗಂಟೆ ತನಕ ಐಸಿಯಲ್ಲಿ ಇದ್ದರು 2 ಡೇಸಿಂದ. ಈಗ ಪರವಾಗಿಲ್ಲ, ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಗ್ಲುಕೋಸ್ ಏನು ಕೊಡಲಿಲ್ಲ. ಈಗೆಂತ ಆಗ್ತಿಲ್ಲನೇ ಮಕ್ಕಳು ಸಣ್ಣದಿರ್ಬೇಕಾದ್ರೆ ಒಂದು ಅಂಗಡಿ ಒಂದು ಕಡೆಗೆ ಹೋದಾಗ ಅಥವಾ ಏನಾದ್ರೂ ಒಂದು ಕಡೆಗೆ ಹೋದಾಗ ಏನಾದ್ರೂ ಬೇಕು ಅಂತಂದಾಗ ನೋಡುದು ಯಾರ ಮುಖವನ್ನು ನಾವು ನೋಡ್ತೀವಿ? ತಾಯಿ ತಂದೆಯ ಮುಖ ನೋಡ್ತೀವಿ. ತಾಯಿ ತಂದೆ ಮುಖ ಅಂತ ಹೇಳಿದ್ರೆ ಒಂದು ಅಮ್ಮನ ಮುಖ ನೋಡ್ತೀವಿ, ಇಲ್ಲಾಂದ್ರೆ ತಂದೆ ಮುಖ ನೋಡ್ತೀವಿ. ಏನಕ್ಕೆ ನೋಡ್ತೀವಿ? ನಮಗೆ ಏನಾದ್ರೂ ಇವರು ತೆಗೆದುಕೊಡ್ಬೋದು ಅಂತ ಹೇಳಿ. ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಇಲ್ಲ ಒಂದು ಚಾಕ್ಲೇಟ್ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಬೇಕು ಅಂತಾಗ ನಾವು ನೋಡುದು ಮೇಲೆ ಒಂದು ತಲೆ ಎತ್ತಿ ನೋಡುದು ನಾವು ಅವರ ಮುಖವನ್ನ ನಾವು ನೋಡಿದಾಗ ನಮಗೆ ಎಲ್ಲವನ್ನು ಕೊಡುವುದು ಅವರೇ ಅಲ್ವಾ? ಅದೇ ರೀತಿ ನೋಡಿ, ವಯಸ್ಸಾದಾಗ ಅವರು ನೋಡುದು ನಮ್ಮ ಮುಖವನ್ನ. ಏನಂತ ಹೇಳಿದ್ರೆ, ಅವರಿಗೆ ಆ ಸಮಯದಲ್ಲಿ ಜವಾಬ್ದಾರಿ ಆಗಿರುವಂತದ್ದು ನಾವು ಮಾತ್ರ, ಬೇರೆ ಯಾರಿರಲ್ಲ. ಹಾಗಿರುವಾಗ ನಾವು ಅವರಿಗೆ ಬೇಕಾಗಿರೋದನ್ನ ಕೊಡುದು ನಮ್ಮ ಕರ್ತವ್ಯ. ಏನಾದ್ರೆ ತುಂಬಾ ಬೇಸರ ಆಗುತ್ತೆ ಹೇಳಕ್ಕೆ. ಹಾಗಾಗಿ ನಾನು ಒಂದು ದೇವಸ್ಥಾನದ ಬಗ್ಗೆ ಆಲೋಚನೆ ಮಾಡಿದ್ದೀನಿ. ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ. ಅದು ಎಲ್ಲಿ ಅಂತ ಹೇಳಿದ್ರೆ, ಕೊಡಗಿನಿಂದ ಒಂದು 70 ಕಿಲೋಮೀಟರ್ ಅಂತರದಲ್ಲಿ ಅಂತ ಹೇಳಿದ್ರೆ, ಅದು ಮಾನಂದವಾಡಿ, ಕುಟ್ಟ, ವಿರಾಜಪೇಟೆ, ಅಮ್ಮತ್ತಿ ಹೀಗೆ ಬರುತ್ತೆ ಅಂತ ಕಾಣುತ್ತೆ. ವಿರಾಜಪೇಟೆ, ಮೊನ್ನಂಪೇಟೆ ಹೀಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಒಂದು ಕೇರಳದವ್ರದ್ದು ಒಂದು ದೇವಸ್ಥಾನ ಇದೆ. ನನಗೆ ಅಲ್ಲಿ ಸ್ವಲ್ಪ ನನ್ನ ಒಂದು ಆರೋಗ್ಯದ ಒಂದು ಮಟ್ಟಿಗೆ ಕೊಡಗು ಹಿಡಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೊದಲಿಂದಲೂ ನಾನು ತೀರ್ಮಾನ ಮಾಡಿದ್ದೆ. ಅಂದ್ರೆ ನಾನು ಏನಪ್ಪಾ ತೀರ್ಮಾನ ಮಾಡಿದ್ದೆ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಸೆಟ್ಲ್ ಆಗ್ಬೇಡ, ಕೊಡಗಿನಲ್ಲೇ ಇರೋಣ ಅಂತ ಹೇಳಿ ಸಣ್ಣದಲ್ಲಿ ನನಗೆ ತುಂಬಾ ಆಸೆ ಇತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಕೊಡಗಿಗೆ ಹೋದ್ರೆ ಬರ್ಲಿಕ್ಕೆ ಇಷ್ಟ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ, ಕೊಡಗಿಗೆ ಹೋಗಿ ಏನೋ 3 days 4 days ಅಲ್ಲಿ ಕೂತು, ಅಥವಾ 5 days ಕೂತು, ಅಥವಾ 2 months ಕೂತು ತಿರುಗಿ ಬರ್ಬೇಕಾದ್ರೆ ನನಗೆ ತುಂಬಾ ಬೇಜಾರಾಗ್ಬಿಡೋದು. ನನಗೆ ಕೆಲವು ದಿವಸ 10 ಬಂದಿದ್ದುಂಟು. ನಾನು ಸಣ್ಣ ಪ್ರಾಯದಲ್ಲಿ ನಮ್ಮ ಅಮ್ಮನೊಟ್ಟಿಗೆ ಬರ್ಬೇಕಾದ್ರೆ 10 ಬಂದದ್ದುಂಟು. ಬರ್ಲಿಕ್ಕೆ ಮನಸ್ಸಿಲ್ಲ ಕೊಡಗಿಂದ. ಅಷ್ಟು ನನಗೆ ತುಂಬಾ ಒಂದು ಹಿಡಿಸಿರುವಂತ ಜಾಗ ಆಗಿತ್ತು ಕೊಡಗು. ಅದು ಬಿಟ್ರೆ ಊಟಿ ಕೂಡ ಹಾಗೆ. ಊಟಿಯಲ್ಲಿ ಕೂಡ ನಾನು ಇದ್ರೆ ಕೆಲವೊಮ್ಮೆ ನಾನು ಊಟಿಯಲ್ಲಿ ಇದ್ದೀನಿ ಅಂತ ಅನ್ಸೋದೇ ಇಲ್ಲ ನನಗೆ. ನಾನು ಕೊಡಗಿನಲ್ಲೇ ಇದ್ದೀನಿ ಅಂತ ಅನ್ಸುತ್ತೆ. ಯಾಕಂದ್ರೆ ಸಣ್ಣದಿಂದ ನಾನು ಕೊಡಗಿನಲ್ಲೇ ಇದ್ದ ಕಾರಣ ನಮಗೆ ಅದೊಂದು ರೂಢಿ ಆಯ್ತು ನಮಗೆ. ಹಾಗಾಗಿ ಮತ್ತೆ ಅದು ಅಲ್ಲ, ಕೊಡಗು ನನ್ನ ಒಂದು ಏನು ಈ ಶರೀರದ ಒಂದು ಉಷ್ಣಾಂಶಕ್ಕೆ ನನಗೆ ಕೊಡಗು ಸ್ವಲ್ಪ ಹಿಡಿಸುತ್ತೆ. ಇದು ಕೊಡಗಿನಲ್ಲಿ ಅಲ್ಲ, ಆಕ್ಚುಲಿ ಕೊಡಗಿನಿಂದ ಇದು ಕೇರಳಕ್ಕೆ ಬರುವಂತ ದಾರಿಯಲ್ಲಿ ಇರುವಂತ ದೇವಸ್ಥಾನ ಅಂತ ಹೇಳಿ ಒಬ್ರು ನಮ್ಮ ಗೊತ್ತಿದ್ದವ್ರು ಹೇಳಿದ್ದಾರೆ. ನಾನಿನ್ನು ಆ ದೇವಸ್ಥಾನದ ಬಗ್ಗೆ ನೋಡಕ್ಕೆ ಏನೋ ಹೋಗ್ಲಿಲ್ಲ, ಹೋಗ್ಬೇಕಷ್ಟೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಅದೇನು ಇನ್ನೂ ಕೂಡ ಕನ್ಫರ್ಮ್ ಆಗ್ಲಿಲ್ಲ. ಕನ್ಫರ್ಮ್ ಆದ್ಮೇಲೆ ನಾನು ನಿಮಗೆ ಎಲ್ಲ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ಮತ್ತೆ ಈ ಒಂದು ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ಅಲ್ಲಿ ನಾನಿನ್ನು ಆದಷ್ಟು ಒಂದು ಏನ್ ಮಾಡೋಣ ಅಂತಂದ್ರೆ, ಕುಕ್ಕಿಂಗಿಗೂ ಚಾನೆಲ್ ಆಗಿ ಪರಿವರ್ತನೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕುಕ್ಕಿಂಗು ಮತ್ತೆ ದಿನಚರಿ ಇದ್ರ ಬಗ್ಗೆ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನಮಗೆ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಅಲ್ಲಿ ಸುತ್ತಮುತ್ತ ಇದ್ದಿದ್ದು ಏನಿದೆ ಅದನ್ನ ಒಂದು 4-5-6 ವಿಡಿಯೋದಲ್ಲಿ ಹಾಕಿ ತೋರಿಸಬಹುದು.
ಅದಕ್ಕಿಂತ ಜಾಸ್ತಿ ನಮಗೆ ಹೋಗಕ್ಕಾಗಲ್ಲ. ತುಂಬಾ ಲಾಂಗ್ ಪ್ರಯಾಣ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾವು ದೇವಸ್ಥಾನ ಬಾಗಿಲು ಹಾಕೊಂಡು ಬರ್ಬೇಕು, ಮತ್ತೆ ಸಂಜೆ ಬಾಗಿಲು ತೆಗಿಬೇಕು. ಈ ಮಧ್ಯದಲ್ಲಿ ನಾವು ಹೊರಗಡೆ ಹೋಗಿ ವೀಡಿಯೋ ಮಾಡ್ಕೊಂಡು ಒಂದು 60 ಕಿಲೋಮೀಟರ್ ಒಳಗೆ ಹೋಗಿ ಬರ್ಬೋದು ಅಷ್ಟೇ, ಗಾಡಿ ಇದ್ರೆ. ಅದರ ಮೇಲೆ ನಮಗೆ ಎಲ್ಲಿ ಹೋಗಕ್ಕಾಗಲ್ಲ ನಮಗೆ. ವಿಷಯ ಹಾಗೆ ತುಂಬಾ ಇದೆ. ಹಾಗೆ ಈಗ ನಾನು ನಮ್ಮ ಅಮ್ಮ ಹಾಸ್ಪಿಟಲ್ ಇರುವಂತ ಒಂದು ವಿಡಿಯೋವನ್ನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ನೋಡ್ಬೋದು. ಆಮೇಲೆ ಪರವಾಗಿಲ್ಲ, ಅಮ್ಮ ಚೆನ್ನಾಗಿದ್ದಾರೆ. ಈ ವಿಚಾರನ ನಾವು ಯಾರ ಹತ್ರ ನಾವು ಹೆಚ್ಚು ಹೇಳಕ್ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತದ್ದು ಸಾಧಾರಣ, ಎಲ್ರಿಗೂ ಇರುವಂತದ್ದೇ. ಹಾಗಾಗಿ ಅದನ್ನು ದೊಡ್ಡ ವಿಚಾರವಾಗಿ ನಾವು ಮಾಡ್ಲಿಲ್ಲ. ಈ ಅಮ್ಮ ಇದ್ದಾರೆ, ಚೆನ್ನಾಗಿದ್ದಾರೆ, ಊಟ ಮಾಡ್ತಾರೆ, ಮತ್ತೆ ಕಂಡೀಷನ್ ಪರವಾಗಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಹೆಲ್ತ್ ಏನ್ ಪ್ರಾಬ್ಲಮ್ ಇಲ್ಲ ಈಗ ಅಂತ ಹೇಳಿ ಹೇಳಿದ್ದಾರೆ. ಒಂದು 2 days ಅಲ್ಲಿ 3 days ಅಲ್ಲಿ ಡಿಸ್ಚಾರ್ಜ್ ಆಗಿ ಬರ್ತಾರೆ, ಮನೆಗೆ ಬರ್ತಾರೆ. ಕೆಲಸ ಏನು ಜಾಸ್ತಿ ಇನ್ನು ಮನೆಯಲ್ಲಿ ಮಾಡುವಂಗಿಲ್ಲ, ಬಗ್ಗುವಾಗಿಲ್ಲ. ಏನಿದ್ರು ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ಹಾಗೆ ಇರ್ಬೇಕಷ್ಟೇ. ಮತ್ತೆ ಇನ್ನೂ ಕೂಡ ವಿಡಿಯೋದಲ್ಲಿ ಹೇಳೋದು ಬಹಳಷ್ಟು ಇದೆ. ಅದು ಇನ್ನು ಮುಂದಿನ ವಿಚಾರದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ನಾನು ಮುಂದಿನ ಪ್ರಯಾಣ ಎಲ್ಲಿಗೆ, ಯಾವ ದೇವಸ್ಥಾನ ಅಂತ ಹೇಳಿ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನೆಲ್ ಅನ್ನ ಮೊತ್ತ ಮೊದಲ ಬಾರಿ ನೋಡ್ತಾ ಇದ್ದೀರಾ, ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಮ ಸಹಕಾರ ಸಲಹೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು.